ಹಾಂ ಓಕೆ. ಸರ್ ಅದೇ ಏನೇನಾಯಿತು ಅಂತ. ನಿನ್ನೆ ತಡರಾತ್ರಿವರೆಗೂ ಏನು ಆದಿತ್ಯರಾಜ್ ಕ್ಯಾಪಿಟಲ್ಸ್ ಕಂಪ್ನಿ ಮೇಲೆ ನಾವೇನು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಸೊ ಇವತ್ತು ಒಂದು ರಿಪೋರ್ಟನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ RBI ಮತ್ತು ಸೆಬಿ ಗೈಡ್ಲೈನ್ಸ್ನ ವೈಲೇಷನ್ಗಳು ಕಂಡು ಬಂದಿದ್ದಾವೆ. ಸೊ ಸಾಕಷ್ಟು ಜನ ಇನ್ವೆಸ್ಟರ್ ಕಡೆಯಿಂದ 5% ಇದರ ಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಸ್ಕೀಮ್ಗಳಿದೆ, ಒಂದು 5-6 ಡಿಫ್ರೆಂಟ್ ಟೈಪ್ ಆಫ್ ಸ್ಕೀಮ್ಸ್ ಇದ್ದಾವೆ. ಆ ಸ್ಕೀಮ್ಸ್ ಪ್ರಕಾರವಾಗಿ ಅವರು ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು ಸ್ವಲ್ಪ KPID ಮತ್ತು ಬರ್ಡ್ಸ್ ಕಾಯ್ದೆ ಒಳಗೆ ಬರೋದರಿಂದ ಸೊ ಆ ರಿಪೋರ್ಟ್ ಮೇಲೆ ನಾವು ಈಗ ಸದ್ಯಕ್ಕೆ ರಿಪೋರ್ಟನ್ನು ಮಾನ್ಯ ಸರ್ಕಾರಕ್ಕೆ ಅರೌಂಡ್ ಹೇಳಿದ್ವಲ್ಲ ನಿನ್ನೆ, ಅರೌಂಡ್ ಇನ್ವೆಸ್ಟರ್ಸ್ ಹೆಚ್ಚಿಗೆ ಸಂಖ್ಯೆ ಗೊತ್ತಾಗಿಲ್ಲ, ಯಾಕಂದರೆ ಅದು ಒಬ್ಬೊಬ್ಬರು ಮಲ್ಟಿಪಲ್ ಟೈಮು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಒಂದು ಹೆಚ್ಚು ಕಡಿಮೆ ಒಂದು 6,500 ಇನ್ವೆಸ್ಟ್ಮೆಂಟ್ಸ್ಗಳಿದ್ವು. ಜನ ಇರ್ಬೋದು, ಒಂದು 3,000 4,000 to 5,000ವರೆಗೂ ಇರ್ಬೋದು. ಬಟ್ ಅದು ಮಲ್ಟಿಪಲ್ ಇರೋದರಿಂದ ಎಕ್ಸಾಕ್ಟಾಗಿ ನಂಬರ್ ಗೊತ್ತಾಗಿಲ್ಲ. ಅವರು ಇಲ್ಲ ಸೀಸ್ ಅಂದರೆ ಈಗ ಸದ್ಯಕ್ಕೆ ಲಾಕ್ ಮಾಡಿದ್ದೀವಿ. ಈ ಸದ್ಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇಲೆಗೆ RCS ಅವರು FIR ಕೂಡ ಮಾಡ್ತಾರೆ. ತದನಂತರ ಪೊಲೀಸವರು ತಮ್ಮ ಮುಂದಿನ ಕ್ರಮ. ಇಲ್ಲ, ಅವರು ನಿನ್ನೆ ನಾವು ಬರೋಕ್ಕೆ ಹೇಳಿದ್ವಿ, ನಿನ್ನೆ ಕಾಂಟ್ಯಾಕ್ಟಲ್ಲಿದ್ದರು. ಬಟ್ ಇದುವರೆಗೂ ಅವ್ರು ಯಾಕೂ ಬರಲಿಲ್ಲ. ಬೆಳಗಿನ ಜಾವನು ಮತ್ತೆ ಮಾಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ತನಿಖೆಗೆ ಸಹಕಾರ ಅವರಷ್ಟು ನೀಡಿಲ್ಲ. ಬಟ್ ನಮ್ಮಲ್ಲಿಗೆ ಏನು ಅವಶ್ಯಕತೆ ಇತ್ತು, ಏನು ಸಿಕ್ಕಿದೆ, ನಮ್ಮ IT ಟೀಮಿಂದ ಏನು ನಾವು ರಿಕವರಿ ಮಾಡ್ಕೊಳ್ಳೋದಿತ್ತು ಅಷ್ಟನ್ನು ಮಾಡಿಕೊಂಡು ತನಿಖೆಯನ್ನು ರಿಪೋರ್ಟನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಸರ್, ಈಗ ತಮ್ಮಲ್ಲಿ ಸಿಬ್ಬಂದಿಗಳು ಹೇಳಿದ್ರು ಇವಾಗ ಕಣ್ಣೀರು ಹಾಕ್ತಾರೆ, ಏನು ಎಕ್ಸಾಕ್ಟ್ಮೆಂಟ್ ಆಗಿಲ್ಲ ಅಥವಾ ಏನಾದರೂ ತಪ್ಪು ಅವ್ರಿಗೇನು ಭಯ ಇತ್ತಾ, ಅವ್ರಿಗೇನು ಇಲ್ಲ ಎಂಪ್ಲಾಯಿಗಳು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಅಷ್ಟೇ, ಏನಾಗ್ತದೆ ಅನ್ನೋದೊಂದು ಆ ಥರ. ಇದು ಮಾರ್ಕೆಟ್ ಇಂಟೆಲಿಜೆನ್ಸ್. ಇಲ್ಲ, ಮಾಲೀಕರು ಬಂದೇ ಇಲ್ಲ. ಸೊ ಈಗ ನೋಡ್ತೀವಿ ನಾವು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಈಗ IRCS ಅವರು ಒಂದು ಈಗ FIR ಲಾಂಚ್ ಮಾಡ್ತಾರೆ. ಅದಾದಮೇಲೆ ಸದ್ಯಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಹಾಕಿ ರಿಪೋರ್ಟನ್ನು ಕಳಿಸಿದ್ದೀವಿ ನಾವು. ಥ್ಯಾಂಕ್ ಯು. ಅಲ್ಲ, ಎಲ್ಲ ಇನ್ಫಾರ್ಮೇಷನ್ ಕಳಿಸಿದ್ದೀನಿ. ನಾಳೆ ಮತ್ತೆ ನಿಮ್ಗೆ ಜಿಲ್ಲಾಧಿಕಾರಿಗಳು ಮತ್ತು CP ಸಾಹೇಬರು ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತೆ. ಥ್ಯಾಂಕ್ ಯು. ತೊಗೊಂಡ್ರು ಇಲ್ಲ, ಕರೆಕ್ಟ್ ಮಾಹಿತಿ ಹೇಳ್ಬೇಕಾ ಮೈಲಾರಿ ಅಣ್ಣ. ನಿಮ್ಮನೆ ಹೋಗ್ಬಿಟ್ರೆ ಯಾರು ಮಾತಾಡ್ತಾರೆ ಇದೇ ಜಸ್ಟ್ ಒಂದು ಬಂದ್ಗುಡ್ಕ ಬೈ ಝೂಮ್ ಆಗಿರೋ ಅಣ್ಣ ಸರ್, ಇಲ್ಲಿ ಸೀನ್ ಮಾಡಕ್ಕೆ ಅಲ್ಲಿ